ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ತಿರುವು ಸಿಗುವ ಲಕ್ಷಣ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯ ಅರೆಸ್ಟ್ಗೆ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಿಗ್ ಸ್ಟೆಪ್. ಏನದು ಹಾಗಾದರೆ? ಒಂದು ಬೆಳವಣಿಗೆ ಆಗಿದೆ. ಆ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಕೂಡ ಶುರು ಮಾಡಿಕೊಳ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂಡಾ ಸಂಕಷ್ಟ ಒಂದು ಕಡೆ, ಇನ್ನು ಸಿದ್ದರಾಮಯ್ಯನವರು ಯಾವುದೇ ಕಾನೂನು ಹೋರಾಟಕ್ಕೆ ಮುಂದಾಗ್ತಿಲ್ಲ. ಅದರ ಅರ್ಥ ಇಡಿ ವಿರುದ್ಧ ಹೋಗೋಣ ಅಂದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸು ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನು ಲೋಕಾಯುಕ್ತ ತನಿಖೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಇನ್ನೊಂದು ಬೇರೆ ಏಜೆನ್ಸಿ ಬರೋದಕ್ಕೆ ಅವಕಾಶ ಈಸಿ ಆಗಿಬಿಡುತ್ತೆ. ಅದು ಸೂಕ್ತವಲ್ಲ ಅನ್ನೋ ಸಲಹೆ ಬಂದಿದೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗಾಗಿ ಕ್ಲಾರಿಟಿ ಸಿಗೋ ತನಕ ವೆಯ್ಟ್ ಮಾಡಿ ಟೈಮ್ ತಗೊಳ್ಳೋ ನಿರ್ಧಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಈಗಿರೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡೋಣ ಅಂತ. ಆದರೆ ಮತ್ತೊಂದು ಸಂಕಷ್ಟ ಬಂದೊದಗಲಿದೆಯಾ? ಸಿದ್ದರಾಮಯ್ಯ ಅರೆಸ್ಟ್ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೋರಾಟವನ್ನು ಶುರು ಮಾಡ್ತಿದ್ದಾರೆ. ಅರೆಸ್ಟ್ ಆಗದೇ ಇದ್ದರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿರುವ ಅತ್ಯಂತ ಪ್ರಭಾವಿ, ಈ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಯಾಗಿರೋರ ಮೇಲಿರುವಂತಹ ಕೇಸಲ್ಲಿ ಬಂಧಿಸದೆ ತನಿಖೆ ನಡೆಸಿದ್ರೆ ಏನಾಗಬಹುದು ಅನ್ನೋ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಶುರು ಮಾಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ. ಲೋಕಾಯುಕ್ತಕ್ಕೆ ಈಗ ಆ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಸಲ್ಲಿಸುವ ಕೆಲಸ ಕೂಡ ಶುರು ಮಾಡಿರೋದು. ಏನೇನಾಗ್ತಾ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವೀಕ್ಷಕರೇ, ಈಗಾಗಲೇ ಹೈಕೋರ್ಟ್ ಮತ್ತು ವಿಶೇಷ ನ್ಯಾಯಾಲಯ ಎರಡೂ ಕಡೆ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಸಮರವನ್ನು ಗೆದ್ದಿರೋ ಸ್ನೇಹಮಯಿ ಕೃಷ್ಣ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕಿಟ್ಟಿರೋದು. ನಂಬರ್ 1, ಲೋಕಾಯುಕ್ತಕ್ಕೆ ದೂರು ಅನ್ನೋಕ್ಕಾಗಲ್ಲ, ಬಟ್ ತನಿಖಾಧಿಕಾರಿ ಯಾರಿದ್ದಾರೆ ಈ ಕೇಸಲ್ಲಿ ಅವ್ರಿಗೊಂದು ಮನವಿಯನ್ನು ಮಾಡ್ಕೊಂಡಿರೋದು. ತಕ್ಷಣಕ್ಕೆ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ತನಿಖೆ ಮಾಡಬೇಕು, ಪ್ರಚೋದನೆಯನ್ನು ಕೊಡ್ತಿದ್ದಾರೆ ರಾಜ್ಯದ ಜನಕ್ಕೆ ಅಂತ. ನಿನ್ನೆ ಮಾನವಿ ಸಮಾವೇಶದಲ್ಲೆಲ್ಲ ನೋಡಿದ್ವಿ. ನನ್ನ ಹೆಂಡತಿಯನ್ನು ಯಾಕೆ ಟಾರ್ಗೆಟ್ ಮಾಡಿದ್ರಿ, ನನ್ನ ವಿರುದ್ಧ ರಾಜಕೀಯ ದ್ವೇಷ ಇದ್ದರೆ ನನ್ನ ಪತ್ನಿಯನ್ನು ಟಾರ್ಗೆಟ್ ಮಾಡಲಾಗ್ತದೆ, ಇಡೀ ರಾಜ್ಯದ ಜನ ಇವ್ರ ವಿರುದ್ಧ ಸಿಡ್ದೇಳ್ಬೇಕು, ಇಂಥದ್ದೆಲ್ಲ ಮಾತುಗಳು ಬಂದ್ವಲ್ಲ. ಅದು ಇನ್ನಿತರ ಬೇರೆ ಬೇರೆ ಕಡೆ ಅವರು ಹೇಳಿದಂಥ ಹೇಳಿಕೆಗಳು, ಇದೆಲ್ಲ ಡೀಟೇಲ್ಸನ್ನು ಇಟ್ಟು ಒಬ್ಬರ ಆರೋಪ ಎದುರಿಸಿರೋರು, ಅಂದರೆ ಆ ಕೇಸನ್ನು ತನಿಖೆಯನ್ನು ಎದುರಿಸ್ತಾ ಇರುವಂಥವರು ಇಂತಹ ಮಾತುಗಳನ್ನು ಆಡಬಹುದಾ? ಕಾನೂನು ಹೋರಾಟದ ಮೂಲಕ ಸಿದ್ದರಾಮಯ್ಯನವರು ಉತ್ತರ ಕೊಡಬಹುದು, ಅದಕ್ಕೆ ಅವಕಾಶ ಇದೆ. ಆದರೆ ಈ ರೀತಿ ಪ್ರಚೋದನೆ ಮಾಡೋದು ಸರಿನಾ? ರಾಜ್ಯದ ಜನ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ಇದು ನಾಳೆ ಈ ವಿಚಾರದಲ್ಲಿ, ಈ ಕೇಸಲ್ಲಿ ಹೋರಾಟ ಮಾಡ್ತಿರೋ ನಮ್ಮಗಳ ಜೀವಕ್ಕೆ ಅಪಾಯವನ್ನು ತಂದಿಡಬಹುದು. ಇದನ್ನು ಪರಿಗಣಿಸಿ ಮತ್ತು ಕೇಸ್ನ ಮೇಲೆ ಪ್ರಭಾವ ಬೀರುವ ಸಾಕ್ಷಿನಾಶದ ಕೆಲಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಬಂಧಿಸಬೇಕು ಅಂತ ಹೋರಾಟ ಶುರು ಮಾಡಿರೋದು. ಮೊನ್ನೆ ಪ್ರದೀಪ್ ಕುಮಾರ್ ಅವರು ಇಡಿಗೆ ಒಂದು ದೂರು ಕೊಟ್ಟರು. ಏನಂತ? ಸಿದ್ದರಾಮಯ್ಯನವರು ಸಾಕ್ಷಿನಾಶ ಮಾಡ್ತಿದ್ದಾರೆ, ಮೂಡಾಗೆ 14 ಸೈಟ್ ರಿಟರ್ನ್ ಮಾಡಿದ್ದಾಯ್ತು, ತನಿಖೆಯಲ್ಲಿರುವ ಕೋರ್ಟ್ ಆದೇಶದ ಮೇರೆಗೆ ತನಿಖೆಯಲ್ಲಿರೋ ಕೇಸಲ್ಲಿ ಮೂಡಾ ಇದನ್ನು ಹೇಗೆ ಒಪ್ಪಿಕೊಳ್ತು ಅನ್ನೋ ವಿಚಾರಗಳು. ಕಮಿಷನರ್ ಅಲ್ಲಿ ಮೂಡಾ ಆಯುಕ್ತರ ವಿರುದ್ಧವೇ ಆಕ್ಷನ್ ಆಗಬೇಕು, ಇಡಿ ಮುಟ್ಟುಗೋಲು ಹಾಕ್ಕೊಳ್ಬೇಕು 14 ಸೈಟುಗಳನ್ನು ಅಂತ ಅವರು ದೂರು ಕೊಟ್ಟಿದ್ದನ್ನು ನೋಡಿದ್ದೀವಿ ನಾವು. ಇಲ್ಲಿ ಸ್ನೇಹಮಯಿ ಕೃಷ್ಣ ಬಂಧಿಸಬೇಕು ಸಿದ್ದರಾಮಯ್ಯನವ್ರನ್ನ ಅಂತ ಲೋಕಾಯುಕ್ತದ ಮೊರೆ ಹೋಗಿದ್ದಾರೆ. ಆದರೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಿಲ್ಲ. ಲೋಕಾಯುಕ್ತ ಅದಕ್ಕೆ ಸ್ಪಂದಿಸ್ತಿಲ್ಲ ಅನ್ನೋ ವಿಷಯವನ್ನೇ ಹೈಕೋರ್ಟ್ನಲ್ಲಿ ಮಂಡಿಸೋದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಲೀಗಲ್ ಟೀಮ್ ತಯಾರಿ ಮಾಡ್ಕೊಳ್ತಿದೆ. ಈಗ ಕೋರ್ಟ್ ರಜಾ ಇರೋದ್ರಿಂದಾಗಿ ಕೆಲವೇ ದಿನಗಳಲ್ಲಿ ಬರುತ್ತೆ. CBIಗೆ ಒಪ್ಪಿಸಬೇಕು ಅಂತ ಏನು ಅರ್ಜಿ ಹಾಕ್ಕೊಂಡಿದ್ದಾರೆ. ತ್ವರಿತಗತಿಯಲ್ಲಿ ಇದು ಇತ್ಯರ್ಥ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು, ಬಟ್ ಅಷ್ಟೊತ್ತಿಗೆ ರಜಾ ಬಂತು. ಈಗ ರಜಾ ಮುಗಿತಾ ಇದ್ದ ಹಾಗೆ ಈ ಕೇಸನ್ನು CBIಗೆ ಒಪ್ಪಿಸೋ ನಿಟ್ಟಿನಲ್ಲಿ ಕಾನೂನು ಹೋರಾಟ ಶುರುವಾಗುತ್ತೆ. ಅಲ್ಲಿ ಯಾವೆಲ್ಲ ಅಂಶಗಳನ್ನು ತರಲಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಅನ್ನೋದು ಇಂಟ್ರೆಸ್ಟಿಂಗ್. ನಂಬರ್ 1, ಲೋಕಾಯುಕ್ತ ತನಿಖೆಯಲ್ಲಿ ಏನೇನಾಗ್ತಾ ಇದೆ, ತನಿಖೆ ಶುರುವಾದ ಮೇಲೆ ಮೂಡಾ ಸೈಟ್ಗಳನ್ನು ವಾಪಸ್ ತಗೊಂಡಿದ್ದು, ಈ ರೀತಿ ಪ್ರಚೋದನೆ ಕೊಡ್ತಿರೋದು, ಇನ್ನಿತರ ವಿಷಯಗಳು. ಬಂಧಿಸ್ತಿಲ್ಲ, ಯಾಕೆ? ಬಂಧಿಸದೆ ತನಿಖೆ ಮಾಡಿದ್ರೆ ಏನಾಗಬಹುದು? ಇದು ಯಾರ ಅಂಡರ್ ಬರುತ್ತೆ? ಲೋಕಾಯುಕ್ತ. ಹೀಗಿರುವಾಗ ಕಥೆ ಏನು ಅಂತಾನೆ ವಾದ ಮಾಡೋದಕ್ಕೆ ಹೊರಟಿರೋದು ವಿತ್ ಒಂದು ಕೇಸ್ನ ಎಕ್ಸಾಂಪಲ್. ಹಿಂದೆ NR ರಮೇಶ್ ಅವರು ಕೊಟ್ಟಂಥ ಒಂದು ಕೇಸಲ್ಲಿ ಲೋಕಾಯುಕ್ತ ತಪ್ಪು ಮಾಹಿತಿಯನ್ನು ಒದಗಿಸಿದೆ ಅಂತ ಕೋರ್ಟೇ ಛೀಮಾರಿ ಹಾಕಿದೆ. ಆ ಪ್ರಕರಣವನ್ನು, ಆ ಡೀಟೇಲ್ಸನ್ನು ಹೈಕೋರ್ಟ್ ಗಮನಕ್ಕೆ ತರ್ತೀವಿ ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ಅವರ ಮಾತಲ್ಲೇ ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ದಾರೆ ರಿವ್ಯೂ ಜೊತೆಗೆ. ಅವ್ರು ಹೈಕೋರ್ಟಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕೋದಿಕ್ಕೆ, ಅಂದರೆ ಈ ಕೇಸನ್ನು CBIಗೆ ಒಪ್ಪಿಸೋ ನಿಟ್ಟಿನಲ್ಲಿ ಹೋರಾಟ ಕೈಗೆತ್ತಿಕೊಳ್ತಿದ್ದಾರೆ. ಅಂದರೆ ಆ ಕೇಸನ್ನು ಸಿದ್ದರಾಮಯ್ಯ ವಿರುದ್ಧ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಅಂತ ಕೋರ್ಟೇ ಛೀಮಾರಿ ಹಾಕಿದೆ ಲೋಕಾಯುಕ್ತಕ್ಕೆ ಅಂದಮೇಲೆ ಈ ಕೇಸ್ ಹೆಂಗೆ ಸರಿಯಾಗಿ ನಡೆಯುತ್ತೆ? ಸೊ ಲೋಕಾಯುಕ್ತ
ಸರ್ಕಾರದ ಕಂಟ್ರೋಲಲ್ಲಿದೆ ಅನ್ನೋದಕ್ಕೆ ಈ ಕೇಸು ಸಾಕ್ಷಿ, ಕೋರ್ಟ್ನಿಂದ ಛೀಮಾರಿ ಹಾಕ್ಸ್ಕೊಂಡಿರೋದು. ಹಾಗಾಗಿ ಇದು CBIಗೆ ಹೋಗಬೇಕು ಅಂತ ಹೋರಾಟ ಮಾಡೋದಕ್ಕೆ ಭರ್ಜರಿ ಅಸ್ತ್ರವನ್ನು ಕೈಗೆತ್ಕೊಂಡಿರೋದು. ಜೊತೆಗೆ ಮುಖ್ಯಮಂತ್ರಿಯೊಬ್ಬರ ಕೇಸು CBI ಹೊರತಾಗಿ ಬೇರೆಯವರಿಂದ ತನಿಖೆ ಆಗೋದು ಸೂಕ್ತ ಅಲ್ಲ ಅಂತ ಕಾನೂನಲ್ಲಿ ಕೆಲವು ಅವಕಾಶಗಳಿವೆ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ 50 ಕೋಟಿಗೆ ಮಿಗಿಲಾಗಿರುವ ಪ್ರಕರಣ ಆಗಿರೋದ್ರಿಂದ ಇದು ಅನಿವಾರ್ಯ. ಈ ರೀತಿ ಲೀಗಲಿ ಒಂದಿಷ್ಟು ಅಸ್ತ್ರಗಳನ್ನು ಸಿದ್ದರಾಮಯ್ಯ ವಿರುದ್ಧ ರೆಡಿ ಮಾಡಿಕೊಂಡಿದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮೊದಲನೇದಾಗಿ ಮೋಡಾದಲ್ಲಿ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ CBI ಇಂದ ನಡೆಸಬೇಕು ಅನ್ನೋದು ನಮ್ಮ ಒಂದು ಮನವಿ. ಅದಕ್ಕೆ ಪೂರಕವಾಗಿ ನನಗೆ ಮಾಹಿತಿ ಇರೋ ಪ್ರಕಾರ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾದ್ರೆ ಆ ಪ್ರಕರಣ CBI ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ. ಮತ್ತೊಂದು 50 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳು ಕೂಡ CBI ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ ಅಂತ ಇದೆ. ಈಗಾಗಲೇ ಸ್ವತಃ ಸಿದ್ದರಾಮಯ್ಯ ಅವರೇ ನಮ್ಮ ಆಸ್ತಿ ಮೌಲ್ಯ 62 ಕೋಟಿ ಅಂತ ಹೇಳ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮತ್ತೆ ಇದೇ ಸಿದ್ದರಾಮಯ್ಯ ಸಂಬಂಧಪಟ್ಟಾಗೆ ಮತ್ತೊಂದು ಪ್ರಕರಣದಲ್ಲಿ ವಿಜಯ ಲೋಕಾಯುಕ್ತರು ಜನಪ್ರತಿನಿಧಿಗಳ ವಿಶೇಷಕ್ಕೆ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ರು. ಆ ಒಂದು ಅದ್ರ ಬಗ್ಗೆ ಒಂದು ಮಾನ್ಯ ನ್ಯಾಯಾಲಯ ಛೀಮಾರಿ ಹಾಕಿದೆ. ಮೇಡಮ್, ಇವರು ನಮ್ಮ NR ರಮೇಶ್ ಅವರು ದಾಖಲು ಮಾಡಿದ ಇದು ಕೇಸ್ ಅದು. ಬೆಂಗಳೂರು ಬಿಜೆಪಿ ಮುಖಂಡರು ಇದ್ದಲ್ಲ ಅವರು, ಮಾಜಿ ಕಾರ್ಪೊರೇಟರ್. ಇದೆಲ್ಲ ಅಂಶಗಳನ್ನ ಹೈಕೋರ್ಟ್ ಗಮನಕ್ಕೆ ತಂದು CBI ಕೊಡ್ಸೋದಕ್ಕೆ ಮನವಿ ಮಾಡ್ಕೊಳ್ತಿದ್ದೀವಿ. ಓಕೆ ಸರ್, ಈಗ ನೀವು ಲೋಕಾಯುಕ್ತಕ್ಕೆ ಮುಖ್ಯಮಂತ್ರಿಗಳನ್ನು ಬಂಧಿಸಿ ತನಿಖೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀರಾ. ಆ ನಿಟ್ಟಿನಲ್ಲಿ ಏನು ಕ್ರಮ ಆಗಿಲ್ಲ ಅಂದ್ರೆ ಅದನ್ನ ಹೈಕೋರ್ಟ್ ಗಮನಕ್ಕೆ ತರಬಹುದಾ? ಯಾಕಂದ್ರೆ ಖಂಡಿತ ಮಾಡಬಹುದು. ಯಾಕಂದ್ರೆ ಈಗ ಸಿದ್ದರಾಮಯ್ಯ ಅವರು ನಾವು ಈಗ ಕಾನೂನಾತ್ಮಕ ಹೋರಾಟ ಮಾಡ್ತಿದೀವಿ, ಅವರು ಕಾನೂನಾತ್ಮಕ ಹೋರಾಟ ಮಾಡಬೇಕೇ ಹೊರತು ಜನರಿಗೆ ಪ್ರಚೋದನೆ ಕೊಡಬಾರ್ದು. ಈ ತರ ನನ್ನ ಮೇಲೆ ನಾವು ಸುಳ್ಳು ಆರೋಪ ಮಾಡಿದ್ರೆ, ನನ್ನ ಹೆಂಡತಿಗೆ ಬಹಳ ಮರ್ಯಾದೆ ಕಳೆದಿದ್ರೆ, ಅನ್ಯಾಯ ಮಾಡಿದ್ರೆ, ಹಾಗೆ ನೀವು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಹಾಗೆ ಅಂತೇಳಿ ರಾಜ್ಯ ಜನಕ್ಕೆ ಪ್ರಚೋದನೆ ಕೊಡ್ತಾರೆ. ಈ ಕಾನೂನಾತ್ಮಕ ಹೋರಾಟದಲ್ಲಿ ಜನಸಾಮಾನ್ಯರು ಹೋರಾಟ ಮಾಡ್ತಾರೆ. ಈ ಸಿದ್ದರಾಮಯ್ಯ ಪರವಾಗಿ ಜನಸಾಮಾನ್ಯರು ನ್ಯಾಯಾಲಯ ಹೋರಾಟ ಮಾಡಕ್ಕಾಗತ್ತ? ಅಂದ್ರೆ ಇದು ಪರೋಕ್ಷವಾಗಿ ಜನರಿಗೆ ಅಲ್ಲಿ ಪ್ರಚೋದನೆ ಕೊಟ್ಟು ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡೋದಕ್ಕೆ, ಮತ್ತೆ ದೂರದಾರದ ನಮ್ಮ ಮೇಲೆ ಒಂದು ಏನಾದ್ರು ಹಲ್ಲೆ ಮಾಡೋದಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ಜೀವಕ್ಕೆ ತೊಂದರೆ ಕೊಡುವಂತದ್ದು ಸಾಧ್ಯತೆ ಇದ್ದೇ ಇದೆಯಲ್ಲ. ಹಾಗಾಗಿ ಅವ್ರನ್ನ ಬಂತು ಅಂತೇಳಿ ನಾನು ವಾಟ್ಸಪ್ ಮೂಲಕ ಲೋಕಾಯುಕ್ತ SP ಅವರಿಗೆ ಅಂದ್ರೆ ತನಿಖಾಧಿಕಾರಿ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರೇನು ಸ್ಪಂದಿಸಿಲ್ಲ ಅಂದ್ರೆ ಈ ವಿಚಾರ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರುತ್ತೇವೆ. ಸೊ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತಕ್ಕೆ ಹೋಯ್ತು, ಇನ್ನು ತುಂಬಾ ದಿನ ಆಗತ್ತೆ, ವರದಿ ಬರೋ ತನಕ ಏನ ಕಥೆ ಆಗತ್ತೆ, ವರದಿ ಯಾವ ರೀತಿ ಬರುತ್ತೋ, ರಿಪೋರ್ಟ್ ಹಾಕ್ತಾರೆ, ಇಂತಹ ಚರ್ಚೆಗಳು ನಡೀತಿರೋ ಹೊತ್ತಲ್ಲಿ ಇಲ್ಲಿಗೆ ಇದು ಮುಗಿಯಲ್ಲ, ಬೇರೆ ಕಡೆಗೆ ಹೋಗುತ್ತೆ, ಬೇರೆ ಹಂತಕ್ಕೆ ಹೋಗಬೇಕಾದ ಪ್ರಕರಣ ಅಂತ ಈಗ ದೂರುದಾರರು ಹೋರಾಟವನ್ನು ಕೈಗೆತ್ಕೊಂಡಿರೋದು. ಒಂದು ಕಡೆ ED ಎಂಟ್ರಿ ಆಗೇ ಬಿಟ್ಟಿದೆ. ದೂರು ಕೊಟ್ಟಿದ್ರು EDಗೆ ಸ್ನೇಹಮಯಿ ಕೃಷ್ಣ, ಅದರಂತೆ ED ಎಂಟ್ರಿ ಆಗಿ ಎರಡೆರಡು ECIR ಬಿದ್ದಿದೆ. ಅಧಿಕಾರಿಗಳು ಮತ್ತು ಸಿದ್ದರಾಮಯ್ಯ ಸಪ್ರೇಟ್ ECIR ಬಿದ್ದಿರೋದನ್ನು ನೋಡ್ತಾ ಇದ್ದೀವಿ. ಎನಿ ಟೈಮ್ ರೇಡ್ ಆಗಬಹುದು ಅನ್ನೋ ಇನ್ಫಾರ್ಮೇಷನ್ನು. ಅದರ ಬೆನ್ನಲ್ಲೇ ಈಗ CBI ಎಂಟ್ರಿ ಮಾಡಲೇಬೇಕು ಅಂತ ಹಠ ಹಿಡಿದಿರೋ ಸ್ನೇಹಮಯಿ ಕೃಷ್ಣಾಗೀಗ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಅದು ಕೂಡ ಸಿದ್ದರಾಮಯ್ಯ ಅರೆಸ್ಟ್ ಆಗಲೇಬೇಕು, ಇಂತಹ ಪ್ರಚೋದನೆ ಮಾಡ್ತಿದ್ದಾರೆ ಒಬ್ಬರು ಆರೋಪಿಯಾಗಿದ್ದುಕೊಂಡು ಅನ್ನೋದನ್ನು ಪ್ರಮುಖವಾಗಿ ಇಲ್ಲಿ ಕೋರ್ಟ್ ಗಮನಕ್ಕೆ ತರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.